ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಅಲ್ವಾ, ಅದಕ್ಕೋಸ್ಕರ ಏನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ ನಮ್ಮಮ್ಮ ಇವತ್ತು ಗೋಬಿ ಮಂಚೂರಿ ಮಾಡ್ತಿದ್ದಾರೆ. ಹೇಗೆ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ನಾವು ಮೊದಲಿಗೆ ಒಂದು ಕೋಸ್ ತೊಗೊಂಡಿದ್ದೀವಿ. ಆ ಕೋಸನ್ನ ಚಿಕ್ಕ ಚಿಕ್ಕಗೆ ಹೆಚ್ಕೋಬೇಕು. ಅದಕ್ಕೆ ಹೆಚ್ಕೊಂಡಿರೋದಕ್ಕೆ 1 ಕಪ್ ಆಫ್ ಮೈದಾ ಹಿಟ್ಟು, ಹಾಗೆ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಯಾವ ಥರ ಮಿಕ್ಸ್ ಮಾಡಬೇಕು ಅಂದರೆ ಗೋಬಿ ಅದಕ್ಕೆ ಬರೋವರೆಗೂ ಮಿಕ್ಸ್ ಮಾಡಬೇಕು. ಅದಾದಮೇಲೆ 5 ಈರುಳ್ಳಿನ ಹೆಚ್ಕೊಂಡಿದ್ದೀವಿ. ಆ 5 ಈರುಳ್ಳಿ ಹೆಚ್ಕೊಂಡಿದ್ವಲ್ಲ, ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಏನು ಹೆಚ್ಕೊಂಡಿದ್ದೀವಿ ಆ ಈರುಳ್ಳಿನ ಕರಿಬೇಕು. ಆಮೇಲೆ 10 ಮೆಣಸಿನ್ಕಾಯಿನ ನೀರಲ್ಲಿ ಬೇಯಿಸ್ಕೋಬೇಕು. ಅದು ಬೇಯಿಸ್ಕೊಂಡಿರೋದು ಮತ್ತು ಎಣ್ಣೆಲಿ ಕರ್ದಿದ್ದೀವಲ್ಲ ಅದನ್ನು ತೆಗೆದ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ರುಬ್ಬೆಲ್ಲ ಆದಮೇಲೆ ಕಲಸಿಟ್ಟಿರೋ ಗೋಬಿನ ಎಣ್ಣೆಲಿ ಹಾಕಿ ಕರ್ದು ಸೈಡಲ್ಲಿ ಎತ್ತಿಟ್ಕೋಬೇಕು. ನಾವು ಒಂದು 5 ಪ್ಲೇಟ್ ಆಗೋವಷ್ಟು ಮಾಡಿಟ್ಕೊಂಡಿದ್ದೀವಿ. ಡ್ರೈ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನು ಮಸಾಲ ರೆಡಿ ಮಾಡೋದು ಅಂತ ಹೇಳ್ತೀನಿ ನೋಡಿ. ನಾವೇನು ರುಬ್ಕೊಂಡಿದ್ದೀವಿ ಅದನ್ನು ಹಾಕ್ಕೋಬೇಕು. ಅದಾದಮೇಲೆ ಬೆಲ್ಲ ಹಾಕ್ಕೊಬೇಕು. ಬೆಲ್ಲ ಆದಮೇಲೆ ಹುಣಸೆ ರಸ ಹಾಕ್ಕೋಬೇಕು. ಅದಕ್ಕೆ ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಬಿಸಿ ಮಾಡಬೇಕು. ಅದು ಚೆನ್ನಾಗಿ ಬಿಸಿ ಆಗಬೇಕು. ನೆಕ್ಸ್ಟ್ ನಾನು ಬಾಣಲಿ ತೊಗೊಂಡಿದ್ದೀನಿ. ಆ ಬಾಣಲಿಗೆ ಎಣ್ಣೆ ಹಾಕೋತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನು 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ದೀನಿ, ಅದನ್ನು ಹಾಕೋತಿದ್ದೀನಿ. ಚೆನ್ನಾಗೆ ಫ್ರೈ ಮಾಡಬೇಕು. ಅದು ಕಲರ್ ಚೇಂಜ್ ಆಗಬೇಕಲ್ವ, ಬ್ರೌನ್ ಕಲರ್ಗೆ. ಅದಕ್ಕೋಸ್ಕರ ಫ್ರೈ ಎಲ್ಲ ಮಾಡಾದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಿದ್ದೀನಿ. ಅದೆಲ್ಲ ಆದಮೇಲೆ ಚೆನ್ನಾಗೆ ಫ್ರೈ ಮಾಡಿ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕರ್ಬೇವು ಸೊಪ್ಪು ಹೆಚ್ಕೊಂಡಿದ್ದೀನಿ, ಅದು ಹಾಕ್ಕೊತಿದ್ದೀನಿ. ಅದಾದಮೇಲೆ ಏನು ಮಸಾಲೆ ಬೇಯಿಸ್ಕೊಂಡಿದ್ದೀವಿ ಅದು ಹಾಕ್ಕೋಬೇಕು. ಅದಾದಮೇಲೆ ನಾವು ಡ್ರೈ ಗೋಬಿ ಮಾಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಅದಕ್ಕೊಂದು ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ಕೊತಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ ಹೇಗೆ ಬಂದಿದೆ ಅಂತ. ನಾವು ಯಾವುದೇ ಕೆಮಿಕಲ್ ಸಾಸ್ ಯೂಸ್ ಮಾಡ್ದಲೇ ಮಾಡಿರೋದು, ನಾವೇ ಎಲ್ಲ ಮನೆಯಲ್ಲೇ ರೆಡಿ ಮಾಡಿರೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.